ಕೆಪಿಸಿಸಿ ಸ್ಥಾನದಿಂದ ಡಿಕೆಶಿಯನ್ನ ಕೆಳಗಿಳಿಸಲು ಭಾರೀ ಸರ್ಕಸ್ ನಡೀತಾ ಇದೆ. ದೆಹಲಿಯಲ್ಲೇ ಬೇಡು ಬಿಟ್ಟಿರುವ ಸಚಿವ ಸತೀಶ್ ಜಾರಕಿಹೊಳಿ ಇನ್ನು ಈ ಕೆಪಿಸಿಸಿ ಸ್ಥಾನದಿಂದ ಡಿಕೆಶಿಯನ್ನ ಕೆಳಗಿಳಿಸಲು ಭಾರೀ ಸರ್ಕಸ್ ಅಂತ ಮಾಡ್ತಾ ಇದ್ದಾರೆ. ದೆಹಲಿಯಲ್ಲೇ ಬೇಡು ಬಿಟ್ಟಿರುವ ಸಚಿವ ಸತೀಶ್ ಜಾರಕಿಹೊಳಿ ದಿಲ್ಲಿಯಲ್ಲಿರುವ ಸಚಿವ ಸತೀಶ್ ಜಾರಕಿಹೊಳಿಯ ನಡೆ ಈಗ ನಿಗೂಢವಾಗಿದೆ. ಪಟ್ಟ ಸಿಗದಿದ್ರೂ ಪರವಾಗಿಲ್ಲ, ಅಧ್ಯಕ್ಷರ ಬದಲಾವಣೆ ಆಗಲೇಬೇಕು ಅಂತ ಪಟ್ಟನ್ನ ಹಿಡಿದಿದ್ದಾರೆ. ಕಾಂಗ್ರೆಸ್ ಮೇಲಿನ ಆರೋಪಗಳಿಗೆ ಪರೋಕ್ಷವಾಗಿ ಡಿಕೆಶಿನೇ ಕಾರಣ. ಡಿಕೆಶಿಯತ್ತ ಬೊಟ್ಟು ಮಾಡ್ತಾ ಇದ್ದಾರೆ ಸತೀಶ್ ಜಾರಕಿಹೊಳಿ ಅವರು. ನನಗೆ ಪಟ್ಟ ಸಿಕ್ಕಿಲ್ಲ ಅಂದ್ರೂ ಪರವಾಗಿಲ್ಲ, ಆದರೆ ಸ್ಥಾನ ಬದಲಾವಣೆ ಆಗಲೇಬೇಕು ಅಂತ ಸತೀಶ್ ಜಾರಕಿಹೊಳಿ ಅವರು ಪಟ್ಟುವನ್ನು ಹಿಡಿದಿದ್ದಾರೆ. ಯಾಕಂತಂದ್ರೆ ಈ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆಗಲೇಬೇಕು ಅಂತ ಈ ಮೊದಲಿಂದಲೂ ಕೂಡ ಕಾಂಗ್ರೆಸ್ನಲ್ಲಿ ಭಾರಿ ಚರ್ಚೆ ಆಗ್ತಾ ಇತ್ತು. ಇದರ ಬೆನ್ನಲ್ಲೇ ಸತೀಶ್ ಜಾರಕಿಹೊಳಿ ಅವರು ದೆಹಲಿಯಲ್ಲೇ ಬೀಡು ಬಿಟ್ಟಿದ್ದಾರೆ. ಹಾಗಾಗಿ ಕಾಂಗ್ರೆಸ್ನಲ್ಲಿ ಏನೆಲ್ಲ ಬದಲಾವಣೆ ಆಗತ್ತೆ ಕಾದ್ ನೋಡಬೇಕಾಗತ್ತೆ. ಇದರ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಶಿ. ಸದ್ಯಕ್ಕೆ ಕಾಂಗ್ರೆಸ್ನಲ್ಲಿ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯ ಕುರಿತು ಈ ಮೊದಲಿನಿಂದಲೂ ಕೂಡ ಭಾರಿ ಚರ್ಚೆ ಆಗ್ತಾ ಇದೆ. ಇದೀಗ ಸದ್ಯಕ್ಕೆ ದೆಹಲಿಯಲ್ಲಿ ಸತೀಶ್ ಜಾರಕಿಹೊಳಿ ಅವರು ಬೀಡು ಬಿಟ್ಟಿದ್ದಾರೆ. ಕಾಂಗ್ರೆಸ್ನಲ್ಲಿ ಸದ್ಯಕ್ಕೆ ಏನೆಲ್ಲ ಬದಲಾವಣೆ ಆಗೋ ಸಾಧ್ಯತೆಗಳಿದಾವೆ ಈ ವಿಚಾರಕ್ಕೆ ಸಂಬಂಧಿಸಿದಂತೆ? ಸಾಹಿತ್ಯ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 2 ವರ್ಷಗಳಾದರೂ ಕೂಡ ಪ್ರತಿನಿತ್ಯ ಒಂದಲ್ಲ ಒಂದು ಡೆವಲಪ್ಮೆಂಟ್ ಆಗ್ತಿದೆ. ಏನಂತಂದರೆ ಕೆಪಿಸಿಸಿ ಅಧ್ಯಕ್ಷರು ಬದಲಾಗ್ತಾರಾ, ಮುಖ್ಯಮಂತ್ರಿಗಳು ಬದಲಾಗ್ತಾರಾ, ಖಾತೆಗಳು ಬದಲಾಗುತ್ತಾ ಅಂತ ಹೇಳ್ಬಿಟ್ಟು ಪ್ರತಿನಿತ್ಯ ಕೂಡ ಚರ್ಚೆಗಳು ಕೂಡ ಆಗ್ತಾ ಇತ್ತು. ಆದರೆ ಇದಕ್ಕೆಲ್ಲರೂ ಕೂಡ ಕಡಿವಾಣ ಹಾಕ್ಬೇಕಂತ ಹೇಳ್ಬಿಟ್ಟು ಹೈಕಮಾಂಡ್ ಸೂಚನೆ ಕೊಟ್ಟಿದ್ರು ಕೂಡ ಅದೆಲ್ಲೂ ಕೂಡ ನಿಂತಿರಲಿಲ್ಲ. ಆದರೆ ಈಗ ಸದ್ಯಕ್ಕೆ ಏನಂತಂದರೆ RCB ತಂಡಕ್ಕೆ ಎಲ್ಲ ಒಂದು ಕಡೆ ಸನ್ಮಾನ ಮಾಡುವಂಥ ಸಂದರ್ಭದಲ್ಲಿ ಏನು ಅಮಾಯಕರು 11 ಜನ ಬಲಿಯಾದರು, ಇದಕ್ಕೆ ಯಾರು ಕಾರಣ ಅಂತ ಹೇಳ್ಬಿಟ್ಟು ಕೂಡ ಸಾಕಷ್ಟು ಪ್ರಶ್ನೆ ಕೂಡ ಬಂದಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲರೂ ಕೂಡ ಸಾಕಷ್ಟು ಆಘಾತಕ್ಕೆ ಕೂಡ ಈಡಾಗಿದ್ರು. ಯಾಕೆ ಅಂತಂದ್ರೆ ಅಜಾಗರೂಕತೆಯಿಂದ ಯಾವುದೇ ರೀತಿಯಂತ ಮುಂಜಾಗ್ರತೆಯನ್ನು ತೆಗೆದುಕೊಳ್ಳದೆ ಏಕಾಏಕಿಯಾಗಿ ನಿರ್ಣಯಗಳನ್ನು ತೆಗೆದುಕೊಂಡು ವಿಧಾನಸೌಧ ಮುಂದೆ ಕಾರ್ಯಕ್ರಮವನ್ನು ಕೂಡ ಮಾಡಿದ್ರು. ಅದ್ರ ಜೊತೆ HLಗೆ ಹೋಗಿ RCB ತಂಡವನ್ನ ಏನು ವೆಲ್ಕಮ್ ಅನ್ನ ಮಾಡಿಕೊಂಡು ಅಲ್ಲಿಂದ RCB ಬಾವುಟವನ್ನು ಹಿಡ್ಕೊಂಡು DKಶಿ ಅವರು ವಿಧಾನಸೌಧವರು ಕೂಡ ಬಂದರು. ಅದಾದ ನಂತರ ಅಲ್ಲಿ ಸುಮಾರು ಆಗಾಗಲೇ ಒಂದು 7 ಜನ ಸತ್ತಿದ್ದಾರೆ ಅಂತ ಗೊತ್ತಿದ್ರು ಕೂಡ ಮತ್ತೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಹೋಗಿ ಅಲ್ಲೂ ಕೂಡ ಕಾರ್ಯಕ್ರಮದಲ್ಲೂ ಕೂಡ ಭಾಗಿಯಾಗಿದ್ರು. ಇದನ್ನ ನೇರವಾಗಿ CM ಅವರು ಕೂಡ ಗಮನಿಸಿದ್ರು, ಹೈಕಮಾಂಡ್ ಕೂಡ ಗಮನಿಸಿದ್ರು. ಅದೇ ರೀತಿಯಲ್ಲೂ ಕೂಡ CM ಅವರು ಪೊಲೀಸ್ ನಗರ ಆಯುಕ್ತರಿಂದ ಕೂಡ ಮಾಹಿತಿಯನ್ನ ಪಡಿತಾ ಇದ್ರು ಕೂಡ DKಶಿ ಅವರು ಯಾವುದು ಕೂಡ ತಲೆ ಕೆಡಿಸ್ಕೊಂಡಿಲ್ಲ. ರಾಜ್ಯಪಾಲರು ಕೂಡ ಆಹ್ವಾನಿಸಿದ್ರು. ಅದ್ರ ಜೊತೆ ಒಂದಷ್ಟು ಎಲ್ಲ ಅಭಿಮಾನಿಗಳು ಕೂಡ ಬಂದು ಭಾಗವಹಿಸಿ ಕ್ರೀಡಾಂಗಣದಲ್ಲಿ ಕೂಡ ಹೇಳಿದ್ರು. ಹೀಗಾಗಿ ಅಜಾಗರೂಕತೆಯಿಂದ ಬೇಜವಾಬ್ದಾರಿಯಿಂದ ಸಾಕಷ್ಟು ಜನ ಸಾವನ್ನ ಕಳೆದುಕೊಳ್ಬೇಕಾಯ್ತು. ಈ ಕಾರಣದಿಂದಾಗಿ DKಶಿ ಅವರೇ ಇದಕ್ಕೆಲ್ಲ ಕಾರಣ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಸಾಕಷ್ಟು ಅಸಮಾಧಾನ ಕೂಡ ವ್ಯಕ್ತಪಡಿಸಿದ್ರು. ಇದೇ ಕಾರಣಕ್ಕಾಗಿ ಹೈಕಮಾಂಡ್ DKಶಿ ವಿರುದ್ಧ ಶಿಸ್ತು ಕ್ರಮವನ್ನು ತೆಗೆದುಕೊಳ್ಬೇಕಂತ ಹೇಳ್ಬಿಟ್ಟು ಕೂಡ ಒಂದಷ್ಟು ನಿನ್ನೆ ಅವ್ರ ವಿರುದ್ಧ ಕೂಡ ಹೈಕಮಾಂಡ್ ಕೂಡ ಗರಂ ಆಗಿತ್ತು. ಇದೇ ಚಾನ್ಸ್ ಅನ್ನ ಬಳಕೆ ಮಾಡಿಕೊಂಡಂತ ಒಂದಷ್ಟು ಜನ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಸಾಕಷ್ಟು ಜನ ಲಾಬಿಯನ್ನ ಮಾಡ್ತಾ ಇದ್ರು. ಅದರಲ್ಲೂ ಕೂಡ ಪ್ರಮುಖವಾಗಿ ಸತೀಶ್ ಜಾರಕಿಹೊಳಿ ಪ್ರಾರಂಭದಲ್ಲೂ ಕೂಡ ಹೇಳ್ತಾ ಇದ್ರು, ನನಗೂ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನು ಕೊಟ್ಟರೆ ನಾನು ಕೂಡ ನಿಭಾಯಿಸ್ತೇನೆ ಅಂತ ಕೂಡ ಹೇಳಿಕೆಯನ್ನು ಕೂಡ ಕೊಡ್ತಾ ಇದ್ರು. ಅದ್ರ ಜೊತೆ ಕೇವಲ ಒಬ್ಬರು DCM ಮಾತ್ರ ಸಾಕಾಗೋದಿಲ್ಲ, 3-4 ಜನ ಸಮುದಾಯವಾರು DCMಗಳನ್ನು ಕೂಡ ಮಾಡಿ ಅಂತ ಹೇಳ್ಬಿಟ್ಟು ಒಂದಷ್ಟು ಜನ ಪ್ರಭಾವಿ ನಾಯಕರು ಕೂಡ ಡಿಮ್ಯಾಂಡ್ ಅನ್ನು ಕೂಡ ಇಡ್ತಾ ಇದ್ರು. ಈ ಕಾರಣದಿಂದಾಗಿ ಏನು ಸತೀಶ್ ಜಾರಕಿಹೊಳಿ ಕೂಡ ನಿನ್ನೆ ಯಾವಾಗ ಹೈಕಮಾಂಡ್ ಸಭೆಯನ್ನು ಕರೆದಿದ್ರು ಆ ಸಭೆಗೆ ನೆಪದಲ್ಲಿ ಅವರು ಕೂಡ ಹೋಗಿ ಕೆಪಿಸಿಸಿ ಅಧ್ಯಕ್ಷರನ್ನು ಕೂಡ ಬದಲಾವಣೆಯನ್ನು ಮಾಡಬೇಕು ಮತ್ತೆ ಹೆಚ್ಚುವರಿ DCMಗಳನ್ನು ಕೂಡ ಮಾಡಬೇಕು ಅಂತ ಹೇಳ್ಬಿಟ್ಟು ಅವರು ಕೂಡ ಒಂದು ಕಡೆ ಲಾಬಿಯನ್ನ ಮಾಡ್ತಿದ್ದಾರೆ ಅನ್ನೋ ಮಾಹಿತಿ ಕೂಡ ಕೇಳಿ ಬರ್ತಿದೆ. ಹೀಗಾಗಿ ಹೈಕಮಾಂಡ್ ಯಾವ ರೀತಿಯಾದಂಥ ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ ಅಂತ ಕಾದು ನೋಡ್ಬೇಕಿದೆ ಸಾಹಿತ್ಯ. ಓಕೆ, ಥ್ಯಾಂಕ್ ಯು ಶಶಿಧರ್ ನಿಮ್ಮೆಲ್ಲ ಮಾಹಿತಿಗಾಗಿ.